ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನಿದು ಲಾಸ್ಟ್ ಸಂಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ, ಬಟ್ ಎಡಿಟ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಹಾಗೆಯೇ ನಾನು ಆಫ್ಟರ್ನೂನಿಂದ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ನೋಡ್ತಾ ಇದ್ದೆ. ಹಾಗೆ ಮಟನ್ ಸಾಂಬಾರು ಮಾಡೋಣ ಅಂತ ಮಟನ್ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀವಿ. ಹಸ್ಬೆಂಡ್ ಮತ್ತು ಪಾಪು ಎಲ್ಲ ಮಲಗಿದ್ದಾರೆ. ಪಾಪು ನಿದ್ದೆ ಮಾಡಿಲ್ಲ, ಆಟ ಆಡ್ತಾ ಇದ್ದಾಳೆ. ಸೊ ಮಾವನ ಇದ್ದಾರಲ್ಲ, ಅವರು ಆಟ ಆಡಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ಅವರು ಸೈಲೆಂಟಾಗಿ ಇದ್ದಾಗಲೇ ಅಡುಗೆನೆಲ್ಲ ಮಾಡಿ ಮುಗಿಸ್ಕೊಳ್ಳೋಣ. ಮತ್ತು ಸಂಜೆ ಟೈಮ್ ಸ್ವಲ್ಪ ಗಲಾಟೆ ಮಾಡಿದ್ರೆ ಮತ್ತೆ ಅಡುಗೆ ಎಲ್ಲ ಮಾಡೋದಕ್ಕಾಗಲ್ಲ ಅಲ್ವಾ. ಅದರಿಂದ ಇವಾಗಲೇ ಮಾಡಿ ಮುಗಿಸೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಅಡುಗೆ ಮಾಡ್ತಾನೆ ಹಾಗೆ ಕಿಚನ್ನು ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ, ಸೊ ಎಲ್ಲ ಕೌಂಟರ್ ಟಾಪ್ ಮೇಲೆ ಹಾಗೇ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ, ಮತ್ತೆ ಕೌಂಟರ್ ಟಾಪ್ ಮೇಲೆ ಹಾಗೇ ಇರುತ್ತೆ. ಮತ್ತು ಪಾತ್ರೆ ತೊಳೆಯೋದಕ್ಕಷ್ಟೇ ನೆಗೇನು ಬೀಳ್ತಾನೆ ಇರುತ್ತೆ. ಸೊ ಆವಾಗ ಸ್ವಲ್ಪನೇ ಕ್ಲೀನ್ ಮಾಡಿಕೊಂಡ್ರೆ ಒಂದೇ ಸಲ ಕ್ಲೀನ್ ಮಾಡೋವಾಗ ಸ್ವಲ್ಪ ಟಯರ್ಡ್ ಆಗುತ್ತಲ್ವ. ಸೊ ಆವಾಗಲೇ ಚಿಕ್ಕದಾಗಿ ಸ್ವಲ್ಪ ಪಾತ್ರೆ ಇದ್ದಾಗಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮಾಡ್ತಾನೆ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಎಲ್ಲ ಮುಗಿಸ್ಬಿಟ್ಟು ಫೋಟೋ ಶೂಟ್ ಮಾಡಬೇಕಿತ್ತು. ಪಾಪುದು 6 ಮಂತ್ ಕಂಪ್ಲೀಟ್ ಆಯ್ತಲ್ವ. ಸೊ 6 ಮಂತದ್ದು ಮಂತ್ಲಿ ಫೋಟೋ ಶೂಟ್ ಮಾಡಬೇಕಿತ್ತು. ಅವಳು ಮಲಗಿದ್ಲಲ್ವ, ಸೊ ಇವಾಗ ತಾನೇ ಎದ್ದಿದ್ದಾಳೆ. ಸೊ ರೆಡಿ ಮಾಡಿಬಿಟ್ಟು ಫೋಟೋ ಶೂಟ್ಗೆ ರೆಡಿ ಮಾಡ್ತಾ ಇದ್ದೆ. ಹಾಗೆಯೇ ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ. ಇನ್ನು ಜಸ್ಟ್ ಪಾಪುಗೆ ಡ್ರೆಸ್ ಹಾಕಿಬಿಟ್ಟು ಫೋಟೋ ತೆಗಿಯೋಣ ಅಂತ ಕರ್ಕೊಂಡು ಬಂದೆ. ನೋಡ್ತಿರ್ಬೋದು, ಅವಳಿಗೆ ಪಾಪ ಇನ್ನೂ ನಿದ್ದೆ ಮಂಕೆ ಹೋಗಿಲ್ಲ. ಇನ್ನು ಲೇಟ್ ಮಾಡಿದ್ರೆ ಸುಮ್ಮನೆ ಕತ್ಲೆ ಆಗಿಬಿಡುತ್ತೆ. ಸಂಜೆ ಟೈಮಲ್ಲಿ ಫೋಟೋ ತೆಗೆದ್ರೆ ತುಂಬ ಚೆನ್ನಾಗಿ ಬರಲ್ಲ. ಅದರಿಂದ ಇವಾಗಲೇ ಎದ್ದ ತಕ್ಷಣವೇ ತೆಗಿಯೋಣ ಅಂತ ಇವಾಗ ಒಂದು 5:15 ಎಲ್ಲ ಆಗಿದೆ ಟೈಮು. ಇವಾಗ ತೆಗಿತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಎಲ್ಲ ಫೋಟೋ ಶೂಟ್ ಮಾಡಿರೋದನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾವಾಗಲೂ ಊರಲ್ಲಿದ್ನಲ್ಲ ಅವಾಗೆಲ್ಲ. ಸೊ ಊರಲ್ಲಿ ಅಕ್ಕಪಕ್ಕ ಇರೋಂಥ ಮನೆ ಅಕ್ಕಪಕ್ಕದಲ್ಲೆಲ್ಲ ಫ್ಲವರ್ಸ್ ಇರ್ತಿತ್ತಲ್ವ. ಸೊ ಅದರಲ್ಲೇ ತಗೊಂಡು ರೆಡಿ ಮಾಡ್ತಾಯಿದ್ದೆ. ಇವಾಗ ಇಲ್ಲೆಲ್ಲೂ ಇಲ್ಲ ಅಲ್ವಾ. ಸೊ ನಾನು ಅಂಗಡಿಯಿಂದ ಫ್ಲವರ್ ಸೇವಂತಿಗೆ ಹೂವನ್ನ ತರಿಸ್ಬಿಟ್ಟು ಈ ಥರ ಮಾಡಿದ್ದೀನಿ. ನಾನು ಯಾವಾಗಲೂ ಸಿಂಪಲ್ಲಾಗೇ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೆ ನಿಮಗೆ.
ಯಾವಾಗಲೂ ಫೋಟೋಶೂಟ್ ಮಾಡೋವಾಗ ಚೆನ್ನಾಗಿ ನಗಾಡಿಕೊಂಡು ಸ್ಮೈಲ್ ಮಾಡ್ಕೊಂಡಿರ್ತಾ ಇದ್ಲು. ಇವತ್ತು ಸ್ವಲ್ಪ ಡಲ್ ಡಲ್ ಅನಿಸ್ತಾ ಇದ್ದಾಳೆ. ಇವಾಗ ತಾನೇ ನಿದ್ದೆ ಮಾಡಿ ಎದ್ದಿದ್ದಲ್ವ, ಅದಕ್ಕೆ ಮಾವನು ಆಟಾಡಿಸ್ತಾ ಇದ್ದಾರೆ ಸ್ಮೈಲ್ ಮಾಡಲಿ ಅಂತ. ಈ ಥರ ಮಲಗೋದು, ನೆಕ್ಸ್ಟು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಫ್ಲವರ್ಸ್ನೆಲ್ಲ ಕಿತ್ತು ಹಾಕ್ತಾಯಿದ್ಲು. ಸೊ ಫ್ಲವರ್ನೆಲ್ಲ ತೆಗ್ದಾಯಿತು. ಇದನ್ನೆಲ್ಲ ರೆಡಿ ಮಾಡಬೇಕು. ಫ್ಲವರ್ಸು ಪೆಟಲ್ಸ್ ಎಲ್ಲ ಬಿದ್ದಿದೆ ಅಲ್ವಾ, ಸೊ ಅದನ್ನೆಲ್ಲ ಬಾಯಿಗೆ ಹಾಕ್ತಾಳೆ, ಮತ್ತೆ ತೆಗಿಬೇಕು, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.